ವರ್ಷನ ಒಳಗಡೆ ಇದ್ದಾಗ ಈಗ ಹೊರಡೆ ಇದ್ದಾನೆ. ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದೆ, ಮೈ ಕಿಡ್ದಿದ್ದು ಇದ್ದಿದೆ, ಹೋಗ್ಲಿದ್ದೆ. ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಯಾರಾದ್ರೂ ಹೇಳಿದ್ರೆ, ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ, ಪರ್ಮಿಷನ್ ತಗೊಂತೀನಿ, ಪೆಂಡಾಲ್ ಹಾಕ್ತೀನಿ, ಶಾಮಿಯಾನ ಹಾಕ್ತೀನಿ, ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದವ್ರು ಒಬ್ರು ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಮಿಸ್ಸಸ್ ಸುಮಲತಾ ಅಂಬರೀಶ್ ಅವರೇ, ಬನ್ನಿ. ಚಿತ್ರರಂಗದ ಯಾರ್ಯಾರೋ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು, ಬನ್ನಿ ಇಲ್ಲಿ ಪರ್ಮಿಷನ್ ತಗೊಂಡು. ನನಗೆ ಒಂದು 50,000 ಕಾಲ್ಸ್ ಬಂದಿದೆ, ಮೆಸೇಜ್ಗಳು ಬಂದಿದೆ. ಒಂದು 10,000 ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ. ಸರ್ ನಾವು ಸೋಮವಾರ ಬರಕ್ ಹಿಡಿದಿರಿ ಅಂತ. ಒಬ್ರು ಕೂಡ ದರ್ಶನ್ ಹೆಸರು ಉಪಯೋಗಿಸ್ಕೊಂಡು ಯಾರ್ಯಾರು ಮೈಲೇಜ್ ತಗೊಂಡ್ರ ಒಬ್ರು ಕೂಡ ಮುಂದೆ ಬಂದು ಶಾಮಿಯಾನ ಹಾಕ್ಸ್ತೀನಿ, ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂತೀನಿ, ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ, ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಬ್ರು ಬರ್ಲಿಲ್ಲ. ಅಂದ್ರೆ ಇಷ್ಟ ದಿನ ದರ್ಶನ್ ಹೆಸರು ಹೇಳ್ಕೊಂಡು ನೀವೆಲ್ಲ ಡವ್ ಹೊಡಿತಾ ಇದ್ದಿದ್ದು. ಏನ್ ನೈತಿಕತೆ ಇದೆ ನಿಮ್ಗೆಲ್ಲ? ನಿಜವಾದ ಅಭಿಮಾನಿ ಯಾರು? ನಿಜವಾದ ಸುಷ್ಮಾ ವೀರ್ ಅವ್ರೆ, ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ, ರಾಜ್ಯಸಭಾ ಮೆಂಬರು. ಯಾಕೆ ಬರೀ ಹೊಗಳದೇನ ಕತೆ ನಿಮ್ಗೆ? ಬನ್ನಿ ಲೀಡ್ ತಗೊಳ್ಳಿ, ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ. ಸಂಜನಾ ಗಲ್ರಾಣಿ ದಿನಕ್ಕೆ 2-3 ಪ್ರೆಸ್ ಮೀಟು, ಬಾ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ, ಶಾಮಿಯಾನ ಹಾಕ್ಸಿ, ಒಂದು 50,000 ಜನ ಬರಕ್ ರೆಡಿ ಇದಾರೆ ಉಪವಾಸ ಮಾಡಕ್ಕೆ. ಇದು ಆಕ್ಚುಲಿ ಚೆನ್ನಾಗಿ ಆರ್ಗನೈಸ್ ಮಾಡ್ಸು ಸಂಜನಾ ಗಲ್ರಾಣಿ. ದೇವ್ರು ನಿಂಗೆಲ್ಲ ಚೆನ್ನಾಗಿ ಕೊಟ್ಟವನೆ. ಭಾವನಾ, ದಾವಣಗೆರೆ ಭಾವನಾ ಚಿತ್ರನಟಿ, ನೀವು ಅಷ್ಟೇ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ ಮಾಡಿದೀರಾ. ಆಮೇಲೆ